ಲೈ ಜಗ್ಗೇಶ, ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ತರ ಸಾಯ್ತಾ ಇದೆಯಲ್ಲೋ ನೀನು. ಲೈ ಮಾಡೋ ಪಾಪ ಮಾಡಿಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ರಾಯರ ಹತ್ರ ಹೋಗ್ಬಿಟ್ಟು ಒಂದು ವೇಳೆ ಯಾರಿಗಾದ್ರೂ ಮನಸ್ಸು ನೋವಾಗಿದ್ರೆ ಕ್ಷಮಿಸಿ ಅಂತ ಹೇಳ್ಬಿಟ್ಟು, ನಾನು ಇಂಟೆನ್ಷನಲಿ ಮಾಡಲಿಲ್ಲ, ಡೈರೆಕ್ಟ್ರಿ ಹೇಳ್ದ ಅದಕ್ಕೆ ತಿಂದೆ ಅಂತ ಹೇಳ್ತಾ ಇದೆಯಲ್ಲ. ಲೈ ನೀನು ಹೊಟ್ಟೆಗೆ ಮಣ್ಣು ತಿಂತೀಯ, ಅನ್ನ ತಿಂತೀಯ ನೀನು? ಅಸಹ್ಯದವನೇ. ಮತ್ತೆ ಬುದ್ಧಿವಾದ ಬೇರೆ ಹೇಳ್ತೀಯ. ಏನು ಹಕ್ಕಿದೆಯೋ ನಿನಗೆ ಬುದ್ಧಿವಾದ ಹೇಳಕ್ಕೆ? ಕೆಟ್ಟದನ್ನ ನುಡಿಬೇಡಿ, ಒಳ್ಳೇದನ್ನ ನುಡಿರಿ. ನೀನು ನುಡಿದಿರೋ ಕೆಟ್ಟದ್ದಕ್ಕೆ ಒಳ್ಳೇದನ್ನ ನುಡಿತಾರನೆ ಯಾರಾದ್ರೂ? ಪಾಪಿಷ್ಟ. ನೀನು ಅಲ್ಲೇ ಇದೆಯಲ್ಲ, ರಾಯರನ್ನ ಕೇಳು. ರಾಯರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಕೆಲವರು ನಿನ್ನಂತ ಪುಂಡು ಪೋಖರಿಗಳು ರಾಯರನ್ನ ಪರೀಕ್ಷೆ ಮಾಡೋದಕ್ಕೆ ಯಾರೋ ಒಬ್ಬನ್ನ ಸತ್ತೋಗಿರೋರ್ನ ಬದುಕಿಸಿದ್ರು ರಾಯರು ಅಂತ ಹೇಳ್ಬಿಟ್ಟು, ಇವ್ರು ಆಟ ಕಟ್ಸೋಣ ಅಂತೇಳಿ ಒಬ್ಬ ಹುಡುಗನ್ನ ಸತ್ತಂಗೆ ಮಲಗಿಸಿ ಚಟ್ಟ ಕಟ್ಟಿ ಎತ್ಕೊಂಡು ಹೋಗ್ತಾ ರಾಯರ ಮುಂದೆ ಇಳಿಸ್ಬಿಟ್ಟು ಇವನನ್ನ ಬದುಕಿಸಿ ಅಂತ ಹೇಳಿದ್ರೆ, ರಾಯರೊಂದು ಮಾತು ಹೇಳ್ತಾರೆ, ಸತ್ತೋಗಿರೋರ್ನ ಬದುಕಿಸ್ಬೋದಪ್ಪ, ಸತ್ತಂತೆ ನಡ್ಸೋರ್ನ ಬದುಕ್ಸೋಕ್ಕಾಗಲ್ಲ ನನ್ನ ಕೈಲಿ ಅಂತಾರೆ. ಅವನು ನೋಡಿದ್ರೆ ನಿಜವಾಗ್ಲೂ ಸತ್ತೋಗಿರ್ತಾನೆ. ರಾಯರಿಗೆ ಯಾಕಪ್ಪ ಕೆಟ್ಟದನ್ನು ನುಡಿಬಾರ್ದು, ಕೆಟ್ಟದನ್ನು ಮಾಡಬಾರ್ದು ಅಂತ ರಾಯರು ಯಾಕೆ ಕೆಟ್ಟದ್ದು ಮಾಡಿದ್ರು? ನಿನ್ನಂತಹ ಪುಂಡು ಪೋಖರಿಗಳನ್ನ ಮಟ್ಟ ಹಾಕದೇ ಇದ್ರೆ ಜಗತ್ತು ಬದುಕೋದು ಕಷ್ಟ ಇದೆ. ನೀನಾಡಿದ ಮಾತಿಗೆ ನೀನಲ್ಲ ಕಾರಣ. ಆ ಪಾಪಿಷ್ಟ ಗುಗ್ಗು ಪ್ರಸಾಡ ಅಂತ ಹೇಳಿ ಅವನಿಗೆ ನೀನ್ ತಿಂದು ಅವನ ಬಾಯಿಗೆ ಒರೆಸ್ತಾ ಇದೀಯ ನೀನು. ಥೂ, ನಿಂದು ಒಂದು ಬದುಕ. ಅಲ್ಲೇ ಇರೋ 48 ದಿವಸ ನೀನು. ನಿನಗೆ ಉಳಿಗಾಲ ಇಲ್ಲ ಅಂದ್ರೆ. ತುಳಸಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದ ತನಕ, ಪುರಿ ಜಗನ್ನಾಥದಿಂದ ಹಿಡಿದು ಗುಜರಾತಿನ ತನಕ ಹಬ್ಬ ಹರಿದಿನಗಳಿಗೆ ಪೂಜಿಸಲ್ಪಡುವ ತುಳಸಿಯನ್ನ ಅಪಮಾನ ಮಾಡಿದ್ದು ಅಲ್ಲದೆ ಅನ್ಕಂಡೀಷನಲ್ ಸಾರಿ ಹೇಳಕ್ಕೆ ಯೋಗ್ಯತೆ ಇಲ್ಲದೆ ಒಂದು ವೇಳೆ ತಪ್ಪು ಮಾಡಿದ್ರೆ ಅಂತೀನೋ. ಲೈ ಥೂ, ಎಂತ ಬದುಕೋ ನಿಂದು. ಯಾವನ ನೀನು? ಲೈ ಅರಳೋ ಮರಳೋ ಅಲ್ಲಿ ಕೂಡ ನಿಂತರ ಮಾತಾಡಲ್ಲ ಜನ. ಸೀದೋಗಿದೆ ನಿನ್ನ ಮುಖ. ಯಾಕೆ ಹೇಳು? ತುಳಸಮ್ಮನಿಗೆ ಅವಮಾನ ಮಾಡಿದ್ಯೋ ನಾನು. ಲೈ ಏನು ಶ್ರದ್ಧೆ ನಿಂದು? ರಾಯರ ಬೃಂದಾವನದ ಮುಂದೆನೆ ಸುಳ್ಳು ಹೇಳ್ತೀಯಲ್ಲೋ. ದುಡ್ಡು ಇಸ್ಕೊಂಡಿರ್ತೀವಿ, ಅವ್ರು ಹೇಳ್ದಂಗೆ ಕೇಳಬೇಕಾಗತ್ತೆ ಅಂತ. ನಾಳೆ ಅವನು ಹುಚ್ಚ, ಅವನು ಡೈರೆಕ್ಟರ್, ಅವನು ಮೆಂಟಲಿ ರಿಟಾರ್ಡೆಡ್. ಅವನು ಮೆಂಟಲಿ ರಿಟಾರ್ಡೆಡ್ ಅನ್ನೋದಕ್ಕೆ ನನ್ನ ಹತ್ರ ನಾನೇ ಸಾಕ್ಷಿ. ಅವನೊಬ್ಬ ಹುಚ್ಚ. ನಾಳೆ ಪರಿಮಳಮ್ಮನ ಬಗ್ಗೆ ಕೂಡ ಮಾತಾಡಕ್ಕೆ ಹೇಳ್ಬಿಡ್ತಾನೆ. ಮಾತಾಡ್ತೀನ? ಲೈ ದುಡ್ಡು ಇಸ್ಕೊಂಡಿದೀನಿ ಅಂತ ಮಾತಾಡ್ತೀನ? ನಮ್ಮ ಪೂಜನೀಯ ತಾಯಿ ನಂಜಮ್ಮನ ಬಗ್ಗೆ ಮಾತಾಡಕ್ಕೆ ಹೇಳ್ತಾನ ಅವನು. ನಂಜು ಅಂದ್ರೆ ವಿಷ ಅಂತ ಮಾತಾಡ್ತೀನ? ಲೈ ಪಾಪಿಷ್ಟ, ದುಷ್ಟ, ದುರ್ಮಾರ್ಗ. ರಾಯರ ಅದೆಂಗ ಒಳಗ್ ಬಿಟ್ಕೊಂಡ್ರು ನಿನ್ನ? ಅನ್ಕಂಡೀಷನಲ್ ಆಗಿ ಜನಗಳ ಮುಂದೆ ಹೇಳಬೇಕಾದ ವಿಚಾರನ ಥೂ, ನಿಂದೊಂದು ಬದುಕ. ಅವನ್ನ ಕಾಲರ್ ಹಿಡ್ಕೊಂಡು ಎಳ್ಕೊಂಬಂದು ಹೇಳೋ, ನಿನ್ನಿಂದ ನನ್ನ ಮಾನ ಹೋಗ್ತಾ ಇದೆ. ಎಂತ ಡೈಲಾಗ್ ಹೇಳಿಸ್ಬಿಟ್ಟೆ ನನ್ನ ಕೈಲಿ ಅಂತ. ಅಷ್ಟೇ ಅಲ್ಲ, ನಿನ್ ಜೊತೆ ಇಬ್ರು ಕೂತಿದಾರಲ್ಲ, ನಿನ್ನ ಪ್ರಶ್ನೆ ಕೇಳಿದ್ರಲ್ಲ, ಅವ್ರನ್ನ ನಿನ್ನಿಂದ ಅವ್ರಿಗೆ ಪಾಪ ತಟ್ತಲ್ಲೋ. ಲೈ
4 ಕಾಸು ದುಡಿಯೋದಕ್ಕೋಸ್ಕರ ಏನೆಲ್ಲ ಮಾಡ್ತಿರೋ ಅಲ್ಲಿ ನೀವು. ನಿನಗೇನು ದೊಡ್ಡ ರೋಗ ಬಂದಿತ್ತು? ಒಳ್ಳೆಯದನ್ನೇ ನುಡಿಬೇಕು ಅಂತ ಬಡ್ಕೊಂಡಿಯಲ್ಲ. ನಿನಗೇನು ದೊಡ್ಡ ರೋಗ ಬಂದಿತ್ತು? ಕೆಟ್ಟದನ್ನು ನುಡಿದು ಸತ್ತಿದೀಯಾ? ಬಬ್ಬಬ್ಬಬ್ಬಬ್ಬ, ಎಂಥ ಪ್ರಾರಬ್ಧ ಕರ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ನೀನೊಬ್ಬ ದುಷ್ಟ. ನಿನ್ನನ್ನು ಗೆರಾವ್ ಮಾಡಿದ್ರಲ್ಲ ಅಭಿಮಾನಿಗಳು, ಅವರ ಅಭಿಮಾನಿಸುವಂತ ಆ ಷಂಡ ದರ್ಶನ ಒಬ್ಬ ದುಷ್ಟ. ನೀನು ಹಿಂದೆ ಹಾಕೊಂಡು ಬರ್ತೀಯಲ್ಲ ಷಂಡ ಸುದೀಪ, ಅವನೊಬ್ಬ ಪಾಪಿಷ್ಟ. ಏನ್ ಆತ್ಮಹತ್ಯೆಗಳ ಮೇಲೆ ಆತ್ಮಹತ್ಯೆಗಳಾದರೂ ಒಬ್ಬನೂ ಬರಲಿಲ್ಲ ನೀವು ಆಚೆಗೆ. ಕಡೆಗೆ ನೀನಾದರೂ ಸುಧಾರಿಸ್ಕೋತೀಯ ಅಂದ್ರೆ ಬಾಯಿ ಬಿಟ್ರೆ ಹೊಲಸು. ಥೂ, ನಿನಗೆ ಅಷ್ಟೊಂದು ಹೆಣ್ಮಕ್ಳನ್ನ ರೇಗಿಸ್ಬೇಕು ಅಂದ್ರೆ ನಿಮ್ಮ ಮನೆ ಹೆಣ್ಮಕ್ಳನ್ನ ರೇಗಿಸಿ ಅವ್ರ ಹತ್ರ ಪಾದರಕ್ಷೆಗಳಲ್ಲಿ ಹೊಡೆಸ್ಕೊಳ್ಳಲ್ಲ. ನಮ್ಮ ದೇವರುಗಳನ್ನೇ ಬೈಯೋಷ್ಟು ಧೈರ್ಯನೇನೋ ನೀನು? ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕಳಂಕ ನೀವು. ಆಯಪ್ಪ ನೋಡಿದ್ರೆ ಹಿಂದೂ ಧರ್ಮನ ಉದ್ಧಾರ ಮಾಡಬೇಕು ಅಂತ ಶತಪಥ ಒದ್ದಾಡ್ತಾ ಇದ್ರೆ ಒಳ್ಳೆ ಗೋಡೌನಲ್ಲಿ ಹೆಗ್ಗಣಗಳು ಸೇರ್ಕೊಂಡು ಸಾಯ್ತಾ ಇದ್ರಲ್ರೋ ನೀವು. ನೀನು ಅವನೊಬ್ಬ ಗ್ರಾಮಸಿಂಹ, ಅವನೊಬ್ಬ ದೇವನೂರು ರವಿ, ಅಲ್ಲೊಬ್ಬ ನಳಿನಾಕ್ಷ, ಇಲ್ಲೊಬ್ಬ ಗೃಹಶೋಭಾ. ಆಹಾಹಾಹಾಹಾ, ಅವನು ಸದಾ ದುಃಖ, ಅವನು ಸದಾನಂದ. ಒಬ್ರಿಗಿಂತ ಒಬ್ರು ಪಟ್ಟಿಂಗರು. ಇನ್ನೊಬ್ಬ ಯಾವನ್ನ ಮರೆತಿದ್ದೀನಿ. ಥೂ, ಆ ಮೋದಿಯವರ ಕನಸಿನ ಭಾರತಕ್ಕೆ ಕಳಂಕ ನೀವು. ಬಾ, ಸೀಟ್ ಸಿಗ್ಲಿಲ್ವಂತೆ. 1 ಲಕ್ಷ ಸಂಬಳ, 2.5 ಕೋಟಿ ಅನುದಾನ ಸಿಗೋ MP ಸೀಟ್ಗೋಸ್ಕರ ಈ ಈಡ್ಗಾಯಿಗೆ ಎಗರು ಬೀಳ್ತಾರಲ್ಲ, ಹಂಗ ಬೀಳ್ ಸಾಯ್ತಾ ಇದಿರಲ್ರ ನೀವು. ಅಂದ್ರೆ ಅಲ್ಲಿ ಏನ್ ತಿಂದಿದಿರೋ, ಏನ್ ತೆಗಿದಿರೋ. ಬಾ, ಎಲ್ಲಾ ಸ್ವಾರ್ಥಿಗಳ ನಡುವೆ ನಾವ್ ಹೆಂಗಪ್ಪ ಬದುಕೋದು? ಆ ರಾಜಮಹಾಶಯ ಒಂದು ಕರೆಕ್ಟಾಗಿ ಹೇಳ್ಬಿಟ್ಟ. ಅವನು ಈ ಊಸರುವಳ್ಳಿ ಸಾಯೋವಾಗ ಎಲ್ಲ ಬಣ್ಣ ಕಾಣಿಸುತ್ತಲ್ಲ, ಹಂಗೆ ಆಯಪ್ಪ ತನ್ನ ಪ್ರಾಪರ್ಟೀಸ್ನ ರಕ್ಷಣೆ ಮಾಡ್ಕೊಳಕ್ಕೆ ಎಲೆಕ್ಷನ್ ನಿಂತಂಗೆ ಭಾಸವಾಗ್ತಾ ಇದೆ. ಆಯಪ್ಪ ಅಂಥದ್ದೇನಾದ್ರೂ ನಿಂತ್ಕೊಳ್ಳೇಬೇಕು ಅನ್ಸಿದ್ರೆ ಎಲ್ಲವನ್ನು ಪ್ರಜೆಗಳಿಗೆ ಕೊಡ್ಲಿ. ಎಲ್ಲ ಬೇಕು ರಾಜರಿಂದ ಬಿಡಿಸಿ ಪ್ರಜೆಗಳಿಗೆ ಅಧಿಕಾರ ಕೊಟ್ರೆ ಮತ್ತೆ ರಾಜರೇ ಅದನ್ನು ಕಿತ್ಕೋತಾ ಇದ್ರೆ ಮೈಸೂರು ಗತಿ ಏನ್ರು? ಥೂ, ದೇವ್ರೇ ನಮ್ಮ ಕರ್ನಾಟಕನ ಕಾಪಾಡಪ್ಪ. ಒಬ್ಬ ಮನುಷ್ಯ ಎಷ್ಟು ಅಂತ ನೋಡ್ಕೊಳಕ್ ಸಾಧ್ಯ? ಜೂಜಾಟದ ಸಮಯದಲ್ಲಿ ಅವನು ತೇಜಸ್ವಿ ಸೂರ್ಯ. ಥೂ, ಅವನ ಏರಿಯಾದಲ್ಲಿ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದಾಳಿಗೆ ಒಳಗಾದ ಒಂದು ಮನೆಗೆ ಡಕಾಯಿತರು, ಕಿಚ್ಚ ಸುದೀಪನ ಡಕಾಯಿತರು ನುಗ್ಗಿದ್ರೆ ಅವನೊಬ್ಬ MP ನಂತೆ. ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲೂ ಡಕಾಯಿತರಿಗೆ ಬಲ ಕೊಟ್ಟು ಪೆಟ್ಟು ತಿಂದವರನ್ನ ಹಿಂಸೆ ಮಾಡಿದ್ದು ಕ್ಷಮಾರ್ಹವಲ್ಲ. ಅವನು ಅಂಥವನೇ ಅನ್ನೋದಕ್ಕೆ ದಾಖಲೆ ಅವನು ಇನ್ನೊಬ್ಬ ರಾಜಕಾರಣಿಯ ಮನೆಗೆ ಗೆರಾವ್ ಹಾಕಿದ್ದ ದರೋಡೆ ಮಾಡಿದ್ದ ಅವನು.
ಕಾಂಪೌಂಡ್ ಎಲ್ಲ ಹೊಡೆದಾಕಿದ್ದ. ಅವನ ಅದೃಷ್ಟವೋ ಏನೋ ಗೊತ್ತಿಲ್ಲ, ಅವನು ಆ ನಿಷ್ಕಲ್ಮಶ ಯಾರು ಮಾಡಿದ್ರೆ ಗೊತ್ತಿಲ್ಲ, ಇವ್ರನ್ನೆಲ್ಲ ಗುರುತಿಸಿ ತೆಗೆದ್ರಲ್ಲ, ಅವ್ರ ಕಣ್ಣಿಗೆ ಅವನು ಇನ್ನೂ ಬಿದ್ದಿಲ್ಲ, ಇಲ್ಲಾಂದ್ರೆ ಅವನು ತೆಗೆದು ಬಿಸಾಕ್ತಾ ಇದ್ರು. ಬಾ, ಏನು 1 ಕೋಟಿ 1 ಲಕ್ಷ ಸಂಬಳ ಇಟ್ಕೊಂಡು MP ಆದ 6 ತಿಂಗಳಿಗೆ ಯಾವುದೋ ಬ್ಯಾಂಕ್ ಕರಪ್ಟ್ ಆದ್ರೆ 7.5 ಕೋಟಿ ಕೊಟ್ಟಿದ್ದಾನೆ. ಸುಮಾರು ಲಕ್ಷಗಳಲ್ಲಿ ಅಕೌಂಟ್ ಕೊಟ್ಟಂತ ತೇಜಸ್ವಿ ಯಾರಿಗೋ ಉಳಿಗಾಲಕ್ಕೆ 7.5 ಕೋಟಿ ಎಲ್ಲಿಂದ ಬಂತು ಲೇ? ನಿಮ್ಮಂತವರು ಆ ನೀರ ಪುಷ್ಪ ಪಕ್ಷಕ್ಕೆ ಕಳಂಕ ಕಂಡ್ರು. ಇವತ್ತು ಗಾಮಸಿಂಹ, ನಾಳೆ ನೀನು, ಎಲ್ಲರೂ ಮೂಲೆ ಗುಂಪಾಗಲೇಬೇಕು. ಓಹೋ, ರೌಡಿಸಮ್ ಈಶ್ವರಪ್ಪ. ಒಂದು ವೇಳೆ ಆ 2 ಸಲ MP ಗಳಾಗಿ ಸತ್ತಿದಿರಿ, ನೀವೇನೋ ಮಾಡಲಿಲ್ಲ ಅಂತ ನಿಮಗೆ ದೇವರು ಕೊಟ್ಟಂತ ಪಕ್ಷ ಸೀಟನ್ನ ಇವತ್ತೇನೋ ಇನ್ನೊಬ್ಬರಿಗೆ ಕೊಟ್ರು ಅಂದ್ರೆ ಸಹಿಸಕ್ಕಾಗದೆ ಸಾಯ್ತಾ ಇದಿರಲ್ರಲ್ಲೇ. ಪಾರ್ಟಿಗೆ ನಂಬಿಕೆ ದ್ರೋಹ. ನಿಮ್ಗೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ಇಷ್ಟು ದಿನ ಬೈಕೊಂಡಿದ್ದ ವಿರೋಧ ಪಕ್ಷಕ್ಕೆ ಹೋಗ್ಬಿಡ್ತೀರಿ, ಮತ್ತೆ ವಾಪಸ್ ಬಂದ್ಬಿಡೋದು. ಆಹಾಹಾ, ಕರ್ನಾಟಕ ಅಮ್ಮ, ಕನ್ನಡಮ್ಮ, ಎಂತ ರೋಗಿಗಳ ಕೈಗೆ ಸಿಕ್ಕಾಕೊಂಡಿದೆಯಲ್ಲಮ್ಮ ನೀನು. ದೇವರು ಆ ಮಹಾನಾಯಕನಿಗೆ ಇನ್ನಷ್ಟು ಶಕ್ತಿ ಕೊಟ್ಟು ಇವ್ರನ್ನೆಲ್ಲ ಎಲೆಗಳ ತರ ಉದುರಿಸ್ಲಿ. ಮಾನ್ಯ ಪ್ರಧಾನಮಂತ್ರಿ, ನಮ್ಮ ಕರ್ನಾಟಕದಲ್ಲಿ MP ಎಲೆಕ್ಷನ್ ನಲ್ಲಿ ವೋಟ್ ಹಾಕಿದ್ರೆ ತಮ್ಮ ಕಾರ್ಯವೈಖರಿ, ನಿಷ್ಕಲ್ಮಶ ದೇಶಭಕ್ತಿಯನ್ನ ನೋಡಿ ಹಾಕ್ತಾ ಇದ್ದಾರೆ. ನೀವು ಕತ್ತೆ ನಿಲ್ಲಿಸಿದ್ರು ಗೆಲ್ತಾರೆ. ಯಾಕೆ ಈ ಹೆಸರು ಕತ್ತೆಗಳನ್ನ ನಿಲ್ಲಿಸಿದಿ? ತುಂಬಾ ಪ್ರಾಮಾಣಿಕ ಸ್ಕೂಲ್ ಟೀಚರ್ಸು, ಲಾಯರ್ಸು, ಪ್ರೊಫೆಸರ್ಸು, ಲೆಕ್ಚರರ್ಸು ಬೇಕಾದಷ್ಟು ಜನ ಸಿಗ್ತಾರೆ. ಅಂತ ಅವ್ರನ್ನ ಒಂದು ಸಲ ನಿಲ್ಲಿಸಿ ರೆವಲ್ಯೂಷನ್ ಮಾಡಿ ಈ ಎಲ್ಲ ಪಾಪಿಗಳನ್ನ ಕಿತ್ತೊಗಿರಿ, ದೇಶ ಉದ್ಧಾರ ಆಗತ್ತೆ. ಯೋಚನೆ ಮಾಡಿ ನೋಡಿ ದೇವರು. ಧನ್ಯವಾದ. ಅಹೋರಾತ್ರ.